ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಹಿಂದಿನ ವೀಡಿಯೋದಲ್ಲಿ ನಾವು ಬೆಂಗಳೂರಿಂದ ಪಾಂಡಿಚೇರಿಗೆ ಬಂದಿದ್ದು ನೋಡಿರ್ತೀರ. ಪಾಂಡಿಚೇರಿಯಲ್ಲಿ ಫ್ರೆಂಚ್ ಕಾಲೋನಿ ಅಥವಾ ವೈಟ್ ಟೌನ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ನೋಡಿದ್ದು ವೀಡಿಯೋನ ನೀವು ನೋಡಿರ್ತೀರ. ಸೊ ನಾವೀಗ ವೈಟ್ ಟೌನಿಂದ ಬೀಚ್ ಕಡೆ ಹೋಗ್ತಾಯಿದ್ದೀವಿ. ವೈಟ್ ಟೌನಿಂದ ಜಾಸ್ತಿ ದೂರ ಏನಿಲ್ಲ, ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದ್ದಾವೆ ಬೀಚ್. 300 ಮೀಟರ್ ಇರ್ಬೋದು. ಈ ರಾಕ್ ಬೀಚ್, ಪ್ರೊಮೆನೇಡ್ ಬೀಚ್ ಮತ್ತು ಪಾಂಡಿ ಬೀಚ್ ಅದೆಲ್ಲ ಒಂದೇ ಲೈನಲ್ಲೇ ಬರುತ್ತೆ ನಿಮಗೆ. ಅದು ಸೇಮ್ ಬೀಚಿಗೆ ಡಿಫ್ರೆಂಟ್ ನೇಮ್ ಇದಾವೆ ಅಷ್ಟೇ, ಸ್ವಲ್ಪ ಡಿಸ್ಟೆನ್ಸಲ್ಲಿನೇ. ಸೊ ಅದೆಲ್ಲ ಬೀಚ್ನ ನೀವು ಇವಾಗ ಒಂದು ಸೈಡಿಂದ ಸ್ಟಾರ್ಟ್ ಮಾಡಿದರೆ ಮೂರನ್ನು ಎಲ್ಲ ನೋಡ್ಕೊಂಬರ್ಬೋದು. ಫ್ರೆಂಚ್ ವಾರ್ ಮೆಮೊರಿಯಲ್ಲಿದೆ, ನೋಡೋಣ ಟೈಮ್ ಸಿಕ್ಕರೆ ಅದನ್ನು ನೋಡೋಣ. ವೆಲ್ಕಮ್ ಟು ಪುದುಚೇರಿ ಮ್ಯಾಂಗ್ರೋವ್ ಟ್ರೈಲ್. ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ ನೋಡಿ, ನೋ ಪಾರ್ಕಿಂಗ್ ಗಾಡಿ ಇದೆ. ಕ್ರಾಫ್ಟ್ ಬಜಾರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್. ಇಲ್ಲಿ ಬಜಾರ್ ಇದೆ ಶಾಪಿಂಗ್ ಮಾಡೋಕ್ಕಿದ್ರೆ. ನಾವು ಇಲ್ಲೇ ತಂದು ನಿಲ್ಲಿಸ್ಬೋದಿತ್ತು ನೋಡಿ ಗಾಡಿನ, ಅಲ್ಲ? ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಅಯ್ಯೋ ಶಿವ ನೀನು. ಹಾಗೆ ಪಾಂಡಿಚೇರಿಯಲ್ಲಿ ರೆಂಟಲ್ ವೆಹಿಕಲ್ಸ್ ತುಂಬ ಸಿಗ್ತವೆ. ಒಂದು ರೋಡಲ್ಲಿ ನೀವು ಬಸ್ ಸ್ಟಾಪ್ ಹತ್ರ ಹೋದರೆ ಸಾಕು, ಇಡೀ ರೋಡಲ್ಲಿ ನಿಮಗೆ ಬರೀ ರೆಂಟಲ್ ಬೈಕ್ ಶಾಪ್ಗಳೇ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಲೋಕಲಲ್ಲಿ ಅಡ್ಡಾಡೋಕ್ಕೇನೋ ಇಶ್ಯೂ ಇರೋಲ್ಲ. ನೀವು ಟ್ರೈನಿಗಾದರೂ ಬನ್ನಿ, ಬಸ್ಸಿಗಾದರೂ ಬನ್ನಿ, ಯಾವುದ್ರಲ್ಲಿ ಬಂದ್ರೂ ಸೊ ಆರಾಮಾಗಿ ಇಲ್ಲಿ ಬೈಕ್ ಅಥವಾ ಸ್ಕೂಟಿ ಏನೋ ಸ್ಕೂಟಿ ಏನು ರೆಂಟ್ ಮಾಡ್ಕೊಂಡು ನೀವು ಇಲ್ಲೇ ಲೋಕಲಲ್ಲಿ ಅಡ್ಡಾಡ್ಬೋದು ಆರಾಮಾಗಿ. ಕೆಫೆ ಇದು ಫೇಮಸ್ ನೋಡೋಣ, ಕೆಫೆ. ಬನ್ನಿ ಫಸ್ಟಲ್ಲಿ ನಾವು ಬಾರ ಗಾಂಧೀಜಿ ಇದಾರಲ್ಲಿ, ಗಾಂಧೀಜಿ ಮಾತಾಡ್ಸ್ಬಾರ್ನ. ಫಸ್ಟ್ ಹೋಗಿ ನಮ್ಮ ಗಾಂಧೀಜಿ ಅವ್ರನ್ನ ಮಾತಾಡ್ಸ್ಕೊಂಬರ್ತೀವಿ. ಬೀಚ್ ಎಂಟ್ರೆನ್ಸಲ್ಲೇ ವೆಲ್ಕಮ್ ಮಾಡೋಕ್ಕಲ್ಲಿದ್ದಾರೆ ನಮ್ಮ ಗಾಂಧೀಜಿಯವರು. ಹೋಗಿ ಬರೋಣ ಗಾಂಧೀಜಿ ಹತ್ರ ಒಂದು ಸರಿ, ಅಲ್ಲೇನಾ? ಮಲ್ಪೆ ಬೀಚಲ್ಲೂ ನಮ್ಮ ಗಾಂಧಿಯವರು ಓಪನಿಂಗಲ್ಲೇ ಕಾಣಿಸ್ತಾರೆ ನಿಮಗೆ. ಮಲ್ಪೆ ಬೀಚ್ ಅಲ್ಲ ಅದೇ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಉಡುಪಿಲಿ ಯಾವುದೋ ಒಂದು ಬೀಚಲ್ಲಿ ಸ್ಟಾರ್ಟಿಂಗಲ್ಲೇ ಗಾಂಧೀಜಿ ಅವ್ರದ್ದು ಸ್ಟ್ಯಾಚು ಇದೆ. ಭವನ ಅಂತ ಏನು ಜಿ ಎಸ್ ಟಿ ಭವನ. ಬರ ಗಾಂಧೀಜಿಯವರಿಗೆ ಹೌದಲ್ಲ, ಇಲ್ಲಿ ಗಾಂಧೀಜಿಯವರು ಎಕ್ಸಾಕ್ಟ್ ಆಪೋಸಿಟ್ ನಮ್ಮ ಜವಾಹರ್ಲಾಲ್ ನೆಹರು ಅವರು ಇದ್ದಾರೆ. ಕಣ್ರಿ ತೋರಿಸ್ತೀನಿ. ಎಕ್ಸಾಕ್ಟ್ ಆಪೋಸಿಟಲ್ಲಿ ನಿಮಗೆ ನೆಹರು ಅವರಿದ್ದಾರೆ. ಸ್ಟ್ಯಾಚು ಸುತ್ತಮುತ್ತ ಚೆನ್ನಾಗಿದೆ ನೋಡಿ, ಆರ್ಕಿಟೆಕ್ಚರ್ ಪಿಲ್ಲರ್ಸ್. ಬೀಚಲ್ಲಿ ಜನ ಜಾಸ್ತಿನೇ ಇದ್ದಾರೆ, ಗಾಳಿನೇ ಹೆವಿ ಬೀಸ್ತಾ ಇದೆ. ವಾಯ್ಸ್ ಕ್ಯಾಪ್ಚರ್ ಆಗ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ. ನನಗೆ
ಸ್ವಿಮ್ಮಿಂಗ್ ಪ್ರಾಹಿಬಿಟೆಡ್ ಅಂತ ಬೋರ್ಡು ಹಾಕಿದ್ದಾರೆ. ಇದೆಲ್ಲ ಸ್ವಿಮ್ಮಿಂಗ್ ಅಲೋ ಇಲ್ಲ. ಜನ ಏನು ಕೇಳ್ತೀಯಪ್ಪ. ಹಾಗೆ ಇಲ್ಲೊಂದು ರೂಮ್ ಮಾಡಲ್ಲ ಬೀಚ್ ವ್ಯೂದು, ಯಾವಾಗ ಮಾಡ್ತೀಯ? ಈ ಮೊಬೈಲ್ ಇಟ್ಟು ಬುಕ್ ಮಾಡಿದ್ರೆ ಆಯ್ತಲ್ಲ ಐಫೋನ್. ಫೋಟೋ ತಗೋಣ ಅಂದ್ರೂ ಆಗ್ತಾಯಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ವಾಯ್ಸ್ ಕ್ಯಾಪ್ಚರ್ ಆಗ್ತಾ ಇದೆಯಲ್ವ ಗೊತ್ತಿಲ್ಲ. ಈಗ ಜೋರು ಗಾಳಿ ಮಾತ್ರ. ಇಲ್ಲೇನೋ ಪೇಂಟಿಂಗ್ ಮಾಡ್ಯಾರಲ್ಲ, ಬಟರ್ಫ್ಲೈ. ಏನು ಹೇಳಿದ್ದು ಪೇಂಟಿಂಗ್ ಏನಿರ್ಬೋದು ಹೇಳು? ಅವ್ರು ಏನು ಇದು ಮಾಡೋ ಅಂತಾರೆ ಹೇಳು? ಡಸ್ಟ್ಬಿನ್ನಿಗೆ ಹಾಕಿರಿ ಅಂತ. ಕೀಪ್ ನಮ್ಮ ಪಾಂಡಿ ಕ್ಲೀನ್. ಹಿಂಗೆ ಥೀಮ್ ಚೆನ್ನಾಗೈತೆ. ಇಲ್ಲಿ ನೋಡಿ, ಅವರೆಲ್ಲ ಡಸ್ಟ್ಬಿನ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಿಮಗೆ ಬೀಚ್ ಆಪೋಸಿಟಲ್ಲೇ ಗೌರ್ಮೆಂಟ್ ಆಫೀಸ್ ಇದೆ ನೋಡಿ. ಗೌರ್ಮೆಂಟ್ ಆಫ್ ಪುದುಚೇರಿ ಚೀಫ್ ಸೆಕ್ರೆಟರಿ. ಈ ಥರ ಆಫೀಸ್ ಇರ್ಬೇಕಿದ್ರೆ ನಾಗ ಬೀಚ್ ವ್ಯೂ ಆಫೀಸ್. ಬೀಚ್ ವ್ಯೂ ರೆಸಾರ್ಟ್ ನೋಡಿರ್ತೀರಾ, ಬೀಚ್ ವ್ಯೂ ಹೋಟೆಲ್ ನೋಡಿರ್ತೀರಾ. ನೋಡಿ, ಬೀಚ್ ವ್ಯೂ ಆಫೀಸ್ ಇದೆ, ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಪುದುಚೇರಿ. ಅಲ್ಲಿ ಹೋಗಿ ಫೋಟೋನಾರು ತಗೋಣಲ್ವಾ? ಆ ಕಡೆ ಮುಂದೆಲ್ಲ ಇಲ್ಲ, ಅಲ್ಲಿ ಹೋಗೋಣ ಆ ಕಡೆಗೆ. ಅಲ್ಲಿ ಕಲ್ಲದವಲ್ಲ, ಸರಿ ಹೋಗೋಣ. ಯಾರು ಡ್ರೋನ್ ಹಾರಿಸ್ತಾ ಇದ್ದಾರಲ್ಲ? ನಾಗ ಡ್ರೋನ್ ಶಾಟ್ಸ್ ಇಸ್ಕೊಳ್ಳಲ್ಲ. ಮತ್ತೆ ಯಾರೋ ಡ್ರೋನ್ ಹಾರಿಸ್ತಾ ಇದ್ದಾರೆ. ಹೊಸ ಬಸ್ ಸ್ಟಾಪಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದಾ ಬೀಚ್? ಹೊಸ ಬಸ್ ಸ್ಟಾಪಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಬೀಚನ. ನಿಮಗೆ ಬೀಚ್ ಜಾಸ್ತಿ ದೂರ ಇಲ್ಲ, ಬಸ್ ಸ್ಟಾಪಿಂದ ಒಂದು 5 ಕಿಲೋಮೀಟ್ರ್. ನನ್ನ ರೂಮ್ ಅಲ್ಲೇ ಹೊಸ ಬಸ್ ಸ್ಟಾಪ್ ಹತ್ರನೇ. 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ನಿಮಗೆ ಬೀಚ್. ಇದು ರಾಕ್ ಬೀಚ್ ಆಯಿತು, ಪಾಂಡಿ ಬೀಚ್, ಪ್ರೊಮೆನೇಡ್ ಬೀಚ್.
ಇಲ್ಲೊಂದು ಬ್ರಿಡ್ಜ್ ಇದೆ. ಬ್ರಿಡ್ಜೆಲ್ಲ ಆಲ್ಮೋಸ್ಟ್ ಬಿದ್ದೋಗೋ ಪರಿಸ್ಥಿತಿಯಲ್ಲಿದೆ ನೋಡಿ ಇದು. ಆದರೂ ಇಲ್ಲೊಬ್ಬ ಹೋಗಿದ್ದಾರೆ ಯಾರೋ ಮೀನು ಹಿಡಿಯೋರು ಮೇಲೆ. ನಿಮಗೆ ಈ ಸೈಡ್ ಎಂಡಿಂದ ನ್ಯೂ ಲೈಟ್ ಹೌಸ್ ಕಾಣಿಸುತ್ತೆ. ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನ್ಯೂ ಲೈಟ್ ಹೌಸ್ ಇದು. ಓಲ್ಡ್ ಲೈಟ್ ಹೌಸ್ ಅಲ್ಲೇ ಮಹಾತ್ಮ ಗಾಂಧಿ ಸ್ಟ್ಯಾಚು ಹತ್ರ ಇತ್ತಲ್ಲ, ಅದು ಇದು ನ್ಯೂ ಲೈಟ್ ಹೌಸು. ಸೊ ನಾವು ನೆಕ್ಸ್ಟ್ ಅಲ್ಲಿಗೂ ಹೋಗ್ತೀವಿ, ನ್ಯೂ ಲೈಟ್ ಹೌಸಿಗೂ. ಅದನ್ನು ನೀವು ಮುಂದಿನ ವೀಡಿಯೋ ಅಲ್ಲಿ ನೋಡ್ತೀರಾ. ನ್ಯೂ ಲೈಟ್ ಹೌಸ್ ಪಕ್ಕದಲ್ಲೇ ನಿಮಗೆ ಪಾಂಡಿ ಮರೀನಾ ಬೀಚ್ ಸಿಗೋದು ನೋಡಿ. ಆ ಕಡೆ ಸೈಡಲ್ಲಿ ದೂರದಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇರೋದು. ಅಲ್ಲಿಂದ ನೀವು ರೈಟ್ ಸೈಡಿಗೆ ನಡ್ಕೊಂಡು ಬಂದರೆ ಈ ಥರ ಬ್ರಿಡ್ಜ್ ಇದೆ ಒಂದು. ಅದು ಅರ್ಧ ಬಿದ್ದೋಗಿರೋ ಪರಿಸ್ಥಿತಿಯಲ್ಲಿದೆ. ಅಲ್ಲೆಲ್ಲೂ ಅದ್ರ ಮೇಲೆಲ್ಲೂ ಬಿಡಲ್ಲ. ಆದರೆ ಅಲ್ಲಿ ಲೋಕಲ್ ಅವರು ಮೀನು ಹಿಡಿಯೋರು ಅವರೆಲ್ಲ ಹೋಗ್ತಾರೆ ಅಂತ ಹೋಗ್ತಾ ಇದ್ದಾರೆ ಯಾರೋ ಒಬ್ರು ಅದ್ರ ಮೇಲೆ. ಮೀನು ಹಿಡಿಯೋರ್ದು ಬೋಟ್. ಬಾನ ಹೋಗೋಣ. ಎಷ್ಟಾದ್ನಾಗ ಟೈಮು? 6 ಗಂಟೆನಾ? ಸೊ 6 ಗಂಟೆ ಆಗಿದೆ. ಆಲ್ರೆಡಿ ಕತ್ಲಾಯ್ತು ಇಲ್ಲಿ. ಲೈಟೆಲ್ಲ ಆನ್ ಆಗಿದಾವೆ ನೋಡಿ. ಅಷ್ಟೇ ಮತ್ತೆ ಇನ್ನೇನು ಮಾಡೋದು. ಝೂಮ್ ಮಾಡಿದ್ರೆ ಕರೆಕ್ಟ್ ಬರ್ತೈತಾ? ಬೂಮ್ ಹಿಂಗೆ. ಇದೆ ಫ್ರೆಂಚ್ ವಾರ್ ಮೆಮೋರಿಯಲ್. ಬಾನ ಬೇಕರ್ ಸ್ಟ್ರೀಟ್ ಅಲ್ಲ. Many minutes later. ಟೈಮ್ 8 ಗಂಟೆ ಆಗಿದೆ. ವಾಪಸ್ ರೂಮಿಗೆ ಬಂದಿದ್ದೀನಿ. ಫ್ರೆಂಚ್ ಕಾಲೋನಿ ಮತ್ತು ರಾಕ್ ಬೀಚ್ ನೋಡ್ಕೊಂಡು ಬಂದೆ. ಸೊ ಡೇ 1ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅರ್ಧ ದಿನ ರೈಡ್ ಆಗಿತ್ತು. ಸೊ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಸೊ ಇನ್ನೇನು ಊಟ ಮಾಡ್ಕೊಂಬಂದು ರೆಸ್ಟ್ ಮಾಡೋದಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.